ಹಲೋ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಾನು ನಮ್ಮ ಪೆಟ್ಸ್ಗಳಿಗೆಲ್ಲ ಗೀ ಹನಿ ಮತ್ತು ಕೊಕೊನಟ್ ಆಯಿಲ್ ಇದನ್ನು ಕೊಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಇದೊಂದು ಸೇಫ್ ನ್ಯೂಟ್ರಿಷನ್ ಆಗಿದೆ ಪೆಟ್ಸ್ಗಳಿಗೆ. ಗಟ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ ಪೆಟ್ಸಲ್ಲಿ, ಮತ್ತು ಜಾಯಿಂಟ್ ಹೆಲ್ತ್ಗಳು ಕೂಡ ತುಂಬ ಒಳ್ಳೆಯದು. ಮತ್ತು ಇದು ಕೊಡೋದ್ರಿಂದ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಗಟ್ ಹೆಲ್ತ್, ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ವಿಟಮಿನ್ ಎ, ಡಿ, ಇ ಆ್ಯಂಡ್ ಕೆ ಅನ್ನೋ ವಿಟಮಿನ್ಸ್ ಇನ್ಕ್ಲೂಡ್ ಆಗಿದೆ ಗೀಯಲ್ಲಿ. ಮತ್ತು ಇನ್ನೊಂದು ಬಂದು ಹನಿ. ಇದೊಂದು ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿ ಮೈಕ್ರೋಬೈಲ್ ಇಂದ ಕೂಡಿದೆ. ಇದು ಅಲರ್ಜೀಸ್ಗಳನ್ನ ಕಡಿಮೆ ಮಾಡುತ್ತೆ, ಡೈಜೆಷನ್ ಹೆಲ್ತ್ನ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ, ಸ್ಕಿನ್ ಇಶ್ಯೂಸ್ನೆಲ್ಲ ಕಡಿಮೆ ಮಾಡುತ್ತೆ. ಮತ್ತು ಇದೊಂದು ಒಳ್ಳೆ ಎನರ್ಜಿ ಬೂಸ್ಟರು ಪೆಟ್ಸ್ಗಳಿಗೆ. ಮತ್ತು ಇದೊಂದು ಮೈಲ್ಡ್ ಥ್ರೋಟ್ ಇನ್ಫೆಕ್ಷನ್ಸ್ನೆಲ್ಲ ಕಡಿಮೆ ಮಾಡುತ್ತೆ. ಕೆನಲ್ ಕೋಚ್ ಅಂತ ಬರುತ್ತೆ, ಅದನ್ನು ತಡೆಗಟ್ಟೋದ್ರಲ್ಲಿ ಇದು ಪ್ರಮುಖ ಕಾರಣವಾಗಿರುತ್ತೆ. ಮತ್ತು ಇನ್ನೊಂದು ಬಂದು ಕೊಕೊನಟ್ ಆಯಿಲು. ಇದು ಇಮ್ಯುನಿಟಿ ಬೂಸ್ಟರ್ ಆಗಿ ವರ್ಕ್ ಮಾಡುತ್ತೆ, ಡೈಜೆಷನ್ ಹೆಲ್ತ್ನ ತುಂಬ ಇಂಪ್ರೂವ್ ಮಾಡುತ್ತೆ. ಕೋಟ್ನ ಅಂದರೆ ಸ್ಕಿನ್ ಕೋಟ್ನ ತುಂಬ ಶೈನಿಯಾಗಿ ಇಟ್ಟಿರುತ್ತೆ, ಎನರ್ಜಿನ ಬೂಸ್ಟ್ ಮಾಡುತ್ತೆ. ಇದು ಕೂಡ ಜಾಯಿಂಟ್ ಹೆಲ್ತ್ನ ತುಂಬ ಚೆನ್ನಾಗಿಟ್ಟಿರುತ್ತೆ. ಅಲರ್ಜೀಸ್ನೆಲ್ಲ, ಸ್ಕಿನ್ ಅಲರ್ಜಿಸ್ನೆಲ್ಲ ರೆಡ್ಯೂಸ್ ಮಾಡುತ್ತೆ. ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ವರ್ಕ್ ಆಗುತ್ತೆ ಇದು ಕೊಡೋದ್ರಿಂದ. ನೀವೇ ನೋಡ್ಬೋದು ನಮ್ಮ ಪೆಟ್ಸ್ ಎಲ್ಲ ಹೇಗೆ ಇಷ್ಟಪಟ್ಟು ಫುಡ್ನೆಲ್ಲ ತಿನ್ನುತ್ತೆ ಅಂತ. ವೀಕ್ಲಿ ಇದು ಟ್ವೈಸ್ ಇಲ್ಲಾಂದ್ರೆ ಒನ್ಸ್ ಮಾಡಿದ್ರೂ ಸಾಕು, ಇದನ್ನೆಲ್ಲ ಕೊಡ್ಕೊಂಬಂದರೆ ತುಂಬ ಹೆಲ್ತ್ಗೆ ತುಂಬ ಒಳ್ಳೆಯದು. ಏನೇ ಕೊಡಬೇಕಾದ್ರೂ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲೇ ಕೊಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಬೇರೆ ಫ್ರೂಟ್ಸ್ ಬಗ್ಗೆ, ವೆಜಿಟೇಬಲ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಯಾವ್ದು ಕೊಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ, ವೆಜಿಟೇಬಲ್ಸ್ ಇರ್ಬೋದು, ಇಲ್ಲಾಂದರೆ ಯಾವುದೇ ಒಂದು ಪ್ರತಿಯೊಂದು ಮಾಹಿತಿ ಕೂಡ ನಾನು ತಿಳಿಸ್ಕೊಡ್ತೀನಿ. ಆ, ನೀ ನೋಡ್ತಾ ಇರಿ ಹೀಗೇನೆ ಹೇಗೆ ನಮ್ಮ ಫುಡ್ ಎಲ್ಲ ತಿನ್ನುತ್ತೆ ನಮ್ಮ ಪೆಟ್ಸ್ಗಳೆಲ್ಲ ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್.